Namaste students, welcome to the 48th session of the Entrepreneurial Management. In this session, we are going to learn about KSSIDC, which means it is an abbreviation of Karnataka State Small Industries Development Corporation. Before entering into the topic, let us try to recollect what we had learned in the previous session. We had discussed about how the commercial banks are helping the small scale industries, micro industries and medium industries since many years, and how the commercial bankings are playing a pivotal role and vital role in the upliftment and development of the small scale industries by providing the necessary finance at the right time. We also discussed about the various schemes that are being provided by the commercial banks in the previous sessions. Moving further, let us come to the main topic of this session, that is KSSIDC, which means Karnataka State Small Industries Development Corporation. ಫ್ರೆಂಡ್ಸ್, 1954ರಲ್ಲಿ ಫೋರ್ಡ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆ ಏನ್ ಮಾಡುತ್ತೆ, ಇಂಟರ್ನ್ಯಾಷನಲ್ ಟೀಮ್ ನಮ್ಮ ದೇಶಕ್ಕೆ ಬರಲಿಕ್ಕೆ ಅವರು ಸ್ಪಾನ್ಸರ್ ಮಾಡ್ತಾರೆ. ಆ ಒಂದು ಇಂಟರ್ನ್ಯಾಷನಲ್ ಟೀಮ್ ನಮ್ಮ ದೇಶಕ್ಕೆ ಬಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸ್ಮಾಲ್ ಇಂಡಸ್ಟ್ರೀಸ್ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ ಕೆಲವೊಂದು ಸಲಹೆಗಳನ್ನ ಕೊಟ್ಟೋಗ್ತಾರೆ. ದೇ ಗಿವ್ ಮೆನಿ ಸಜೆಷನ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. So based on the suggestions that was made by the international team, which was sponsored by the Ford, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಅಡ್ವೈಸರಿ ಬೋರ್ಡ್ ಅನ್ನೋದು ಒಂದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಕೇಂದ್ರ ಸರ್ಕಾರದವರು. ಸೊ ಈ ಸೆಂಟ್ರಲ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಅಡ್ವೈಸರಿ ಬೋರ್ಡ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಒಂದು ಸಲಹೆ ಮತ್ತೆ ಇಂಟರ್ನ್ಯಾಷನಲ್ ಟೀಮ್ ಒಂದು ಸಲಹೆ ಮೇರೆಗೆ KSSIDC, ಕರ್ನಾಟಕ ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನ 29th April 1960 ಎಸ್ಟಾಬ್ಲಿಷ್ ಮಾಡ್ತಾರೆ ಫ್ರೆಂಡ್ಸ್. ಅಂಡ್ ದಿಸ್ ಇಸ್ ಬೀನ್ ದಿ ರಿಜಿಸ್ಟರ್ಡ್ ಆಫೀಸ್ ದಿಸ್ ಕಾರ್ಪೊರೇಷನ್ ಈಸ್ at Bangalore in the state of Karnataka. The mission statement of KSSIDC is that to construct and utilize the infrastructure, and their focus is mainly in the backward areas. Friends, one of the biggest problem the small scale industries was facing and is facing also is the procurement of the raw materials. ಕೆಲವು ಸರ್ತಿ ಏನಾಗುತ್ತೆ ಅಂದ್ರೆ, ರಾ ಮೆಟೀರಿಯಲ್ಸ್ ಬಂದಾಗ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ತಗೊಂಡ್ಬಿಡ್ತಾರೆ, ಸ್ಮಾಲ್ ಇಂಡಸ್ಟ್ರೀಸ್ ಸಿಗೋದಿಲ್ಲ. ಮತ್ತೆ ಬಿಫೋರ್ LPG, ದಟ್ ಇಸ್ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್, ದೇರ್ ವಾಸ್ ಸಮಥಿಂಗ್ ಕಾಲ್ಡ್ ಲೈಸೆನ್ಸಿಂಗ್ ಸಿಸ್ಟಮ್ ಅಂತಿತ್ತು, ಯಾರ್ಯಾರು ಎಷ್ಟೆಷ್ಟು ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋದಿತ್ತು. ಸೊ ಹಾಗಾಗಿ ರಾ ಮೆಟೀರಿಯಲ್ಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಟೈಮ್ ಕರೆಕ್ಟ್ ಆಗಿ ಸಿಗ್ತಿರ್ಲಿಲ್ಲ. ಮತ್ತೆ ಅಕಸ್ಮಾತ್ ಅವ್ರು ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ದೇ ಹ್ಯಾಡ್ ಟು ಪೇ ದಿ ಹ್ಯೂಜ್ ಮನಿ. ಸೊ ಹಾಗಾಗಿ ಈ ಒಂದು ರಾ ಮೆಟೀರಿಯಲ್ಸ್ ನ ಪ್ರೊಕ್ಯೂರ್ ಮಾಡೋದಕ್ಕೆ ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಟೆಕ್ನಿಕಲ್ ಸಪೋರ್ಟ್ ಕೊಡೋದಕ್ಕೆ ಮತ್ತೆ ಅವ್ರಿಗೆ ಈ ಟೆಕ್ನಾಲಜಿಯಲ್ಲಿ ಅಸಿಸ್ಟೆನ್ಸ್ ಕೊಡ್ಲಿಕ್ಕೋಸ್ಕರ ಅಂತಾನೆ ಈ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನೋದನ್ನ ಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್. KSSIDC ನ ಒಂದು ವಿಷನ್ ಏನಿರುತ್ತಪ್ಪ ಅಂತ ಹೇಳಿದ್ರೆ, ದಿ ಕರ್ನಾಟಕ ಶುಡ್ ಬಿಕಮ್ ಇಂಡಸ್ಟ್ರಿಯಲಿ ಪ್ರಾಸ್ಪರಸ್ ಅನ್ನೋ ಒಂದು ವಿಷನ್ ನ ಇಟ್ಕೊಂಡು ಇವರು ಸಂಸ್ಥೆನ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. So now let us focus on what are all the main services that are provided by the KSSIDC. ಅದರಲ್ಲಿ ಮೊದಲನೇದಾಗಿ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್. ಫ್ರೆಂಡ್ಸ್, ನೀವು ನೋಡಿರ್ಬೋದು, ದೇರ್ ಆರ್ ಮೆನಿ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ವಿಚ್ ಆರ್ ಕಮ್ ಇನ್ ಬಿಟ್ವೀನ್ ಕೋಲಾರ್ ಅಂಡ್ ಬ್ಯಾಂಗ್ಳೂರ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪಿಲ್ಗುಂಪ ಇಂಡಸ್ಟ್ರಿಯಲ್ ಎಸ್ಟೇಟ್ ನಿಯರ್ ಹೊಸಕೋಟೆ, ನರಸಾಪುರ ಇಂಡಸ್ಟ್ರಿಯಲ್ ಎಸ್ಟೇಟ್ ನಿಯರ್ ಕೋಲಾರ್, where recently many companies, the Apple companies producing the goods in Narsapura industrial estate. There is a Honda company over there, manufacturing is taking place. And we can see Vemugal industrial estate, which is in Kolar Taluk. Similarly, there is an industrial estate near Chikkaballapur as well as Gauri Bidnoor. So ಈ ರೀತಿಯಾಗಿ ಅಕ್ರಾಸ್ ಕರ್ನಾಟಕ ಇಂಡಸ್ಟ್ರಿಯಲ್ ಎಸ್ಟೇಟ್ ನ ಎಸ್ಟಾಬ್ಲಿಷ್ ಮಾಡೋದು ಮತ್ತೆ ಅದನ್ನ ನೋಡ್ಕೊಳ್ಳುವಂತ ಕೆಲಸನ ಮಾಡತಕ್ಕಂತ ಮುಖ್ಯವಾದಂತ ಸರ್ವಿಸು KSSIDC ಅವ್ರು ಮಾಡ್ತಿದ್ದಾರೆ ಫ್ರೆಂಡ್ಸ್. ಎರಡನೇದಾಗಿ ಪ್ರೊಕ್ಯೂರ್ಮೆಂಟ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ರಾ ಮೆಟೀರಿಯಲ್ಸ್ ಫಾರ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್.
So one of the biggest problem for small scale industry is to get the raw materials at the right time at low price. ಸೊ ಈ ರಾ ಮೆಟೀರಿಯಲ್ಸ್ ಸಿಗದೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹ್ಯಾಸ್ ಟು ಅಪ್ರೋಚ್ ದಿ ಹ್ಯಾಸ್ ಟು ಗೋ ಟು ದಿ ಮಾರ್ಕೆಟ್ ವೇರ್ ದೇ ಹ್ಯಾವ್ ಟು ಶೆಲ್ ಔಟ್ ಮೋರ್ ಮನಿ ಟು ಗೆಟ್ ದಿ ರಾ ಮೆಟೀರಿಯಲ್ಸ್. ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವರು ಪ್ರೊಡ್ಯೂಸ್ ಮಾಡೋದಕ್ಕೆ ರೆಡಿ ಇರ್ತಾರೆ, ಪಾಪ ಅವ್ರ ಹತ್ರ ಎಲ್ಲ ಮ್ಯಾನ್ ಪವರ್ ಇರುತ್ತೆ, ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತಾರೆ, ಮೆಷಿನರಿ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಏನಾಗ್ತಿದೆ ಅಂತ ಹೇಳಿದ್ರೆ ರಾ ಮೆಟೀರಿಯಲ್ಸ್ ಪ್ರೊಕ್ಯೂರ್ ಮಾಡೋದು ಕಷ್ಟ ಆಗ್ತಿದೆ ಫ್ರೆಂಡ್ಸ್. ದಿಸ್ ಇಸ್ ಒನ್ ಆಸ್ಪೆಕ್ಟ್. ಸೆಕೆಂಡ್ ಆಸ್ಪೆಕ್ಟ್ ಇಸ್ ದಟ್ ಡ್ಯೂ ಟು ದಿ ಅಡ್ವಾನ್ಸ್ಮೆಂಟ್ ಆಫ್ ದಿ ಟೆಕ್ನಾಲಜಿ, ಈಗೆಲ್ಲ ಹೊಸ ಹೊಸ ಟೆಕ್ನಾಲಜಿ ಬಂದಿರೋದ್ರಿಂದ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವ್ರು ಏನು ಮಾಡ್ತಿದ್ದಾರೆ, ಅವರು ಪೂರ್ವಜರಿಂದ ಅಳವಡಿಸ್ತಕೊಂಡು ಬಂದಿರತಕ್ಕಂಥ ಟೆಕ್ನಾಲಜಿ ಯೂಸ್ ಮಾಡಿ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ. ಈಗೆಲ್ಲ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ಆ ಹೊಸ ಟೆಕ್ನಾಲಜಿಗೆ ಬೇಕಾದಂಥ ರಾ ಮೆಟೀರಿಯಲ್ಸು ಅವ್ರಿಗೆ ಟೈಮ್ ಕರೆಕ್ಟಾಗಿ ಸಿಗ್ತಿಲ್ಲ. ಸೊ ಇಂಥ ಒಂದು ರಾ ಮೆಟೀರಿಯಲ್ಸ್ನ ಪ್ರೊಕ್ಯೂರ್ ಮಾಡಿ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋವಂಥ ಕೆಲಸನ KSSIDC ಮಾಡ್ತಿದ್ದಾರೆ. ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನವ್ರು ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಿದಾದ್ಮೇಲೆ ಆ ಪ್ರೊಡ್ಯೂಸ್ ಮಾಡಿರೋಂಥ ಪ್ರಾಡಕ್ಟ್ಸ್ನ ಮಾರ್ಕೆಟಿಂಗ್ ಮಾಡಿ ಮಾರಾಟ ಮಾಡಿ ಅವರಿಗೆ ಏನು ಹಣ ಸಂದಾಯ ಮಾಡಬೇಕು ಆ ಹಣನ ಕೊಡುವಂಥ ಕೆಲಸನ KSSIDC ಮಾಡ್ತಿದ್ದಾರೆ ಫ್ರೆಂಡ್ಸ್. ಮತ್ತೆ ಈ ಒಂದು ಎಕ್ಸಿಬಿಷನ್ಸ್ ಅಂತ ಮಾಡ್ತಾರೆ. ಏನಪ್ಪ ಎಕ್ಸಿಬಿಷನ್ಸ್ ಅಂತ ಹೇಳಿದ್ರೆ, ಈ ಸಣ್ಣ ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ ಹಲವಾರು ಎಕ್ಸಿಬಿಷನ್ಸ್ ನಡೆಯುತ್ತೆ. ಅಲ್ಲಿ ಏನೇನು ಹೊಸ ಹೊಸ ಆವಿಷ್ಕಾರಗಳು, ವಾಟ್ ಆರ್ ಆಲ್ ದಿ ನ್ಯೂ ಇನೋವೇಷನ್ಸ್ ದಟ್ ಹ್ಯಾವ್ ಬಿನ್ ಟೇಕನ್ ಪ್ಲೇಸ್ ಅನ್ನೋದ್ರ ಬಗ್ಗೆ ಅಲ್ಲೊಂದು ಎಕ್ಸಿಬಿಷನ್ಸ್ ಇರುತ್ತೆ. ಅಂತ ಒಂದು ಎಕ್ಸಿಬಿಷನ್ ಎಲ್ಲೆಲ್ಲಿ ನಡೀತಿದೆ, ಮತ್ತೆ ಅದು ಇಂಥ ಒಂದು ಸಣ್ಣ ಕೈಗಾರಿಕೆಗಳಿಗೆ ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋ ಒಂದು ಮಾಹಿತಿನ ಇವರು ಒದಗಿಸತಕ್ಕಂಥ ಕೆಲಸನ ಮಾಡ್ತಾರೆ ಫ್ರೆಂಡ್ಸ್. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಬಿಕಾಸ್ ಆಫ್ ದಿ ಇನ್ವೆಂಟ್ ಆಫ್ ದಿ ಟೆಕ್ನಾಲಜಿ ವಿ ಮೇ ಹ್ಯಾವ್ ಟು ಇಂಪೋರ್ಟ್ ದಿ ಮೆಷಿನರೀಸ್ ಫ್ರಮ್ ದಿ ಫಾರಿನ್ ಕಂಟ್ರೀಸ್. ಯಾಕಂದರೆ ನಮ್ಮಲ್ಲಿ ಅಂತ ಒಂದು ಟೆಕ್ನಾಲಜಿ ಮೆಷಿನರೀಸ್ ನಮ್ಮಲ್ಲಿ ಇಲ್ಲ. ಸೊ ಆಸ್ ಎ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಐ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಇಂಪೋರ್ಟ್ ದಿ ಮೆಷಿನರೀಸ್ ಆರ್ ಪರ್ಚೇಸ್ ದಿ ಮೆಷಿನರೀಸ್ ಬಿಕಾಸ್ ಇಟ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್. ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ, ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಇಸ್ ನೀಡೆಡ್. ಸೊ ಅದಕ್ಕೋಸ್ಕರ ಈ KSSIDC ಏನು ಮಾಡ್ತಾರೆ, ಇವರೇ ಆ ಮೆಷಿನರಿನ ಪರ್ಚೇಸ್ ಮಾಡಿ ಅದನ್ನೇನು ಮಾಡ್ತಾರೆ, ಬಾಡಿಗೆ ರೂಪದಲ್ಲಿ ಆಂಟ್ರಪ್ರೆನ್ಯೂರ್ಸ್ಗೆ ಕೊಡುವಂಥ ಕೆಲಸನ ಮಾಡ್ತಾರೆ ಫ್ರೆಂಡ್ಸ್. ಅದೇ ರೀತಿ ಸ್ಮಾಲ್ ಸ್ಕೇಲ್ ಆಂಟ್ರಪ್ರೆನ್ಯೂರ್ಸ್ಗೆ ಯಾವಾಗ ಯಾವುದೇ ರೀತಿಯಾದಂಥ ಗೈಡೆನ್ಸ್ ಬೇಕನ್ನೋ ಗೈಡೆನ್ಸ್ ಕೊಡೋದು, ಮತ್ತೆ ಟೆಕ್ನಿಕಲ್ ಲೈಬ್ರರಿ ಫೆಸಿಲಿಟೀಸ್ನ ಒದಗಿಸತಕ್ಕಂಥ ಕೆಲಸನ ಮಾಡ್ತಾರೆ ಫ್ರೆಂಡ್ಸ್. ಸೊ ದೀಸ್ ಆರ್ ಆಲ್ ದಿ ಮೈನ್ ಸರ್ವಿಸಸ್ ದಟ್ ಆರ್ ಪ್ರೊವೈಡೆಡ್ ಬೈ ದಿ KSSIDC ಫ್ರೆಂಡ್ಸ್. ಮುಂದುವರೆದು ಈ KSSIDC ಏನು ಮಾಡಿದ್ದಾರೆ ಅಂದರೆ, ದೇ ಹ್ಯಾವ್ ಕಮ್ ಔಟ್ ವಿತ್ ಎ ನ್ಯೂ ಪ್ರೋಗ್ರಾಮ್ ಕಾಲ್ಡ್ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇವ್ರು ಏನು ಮಾಡ್ತಾರೆ ಅಂದರೆ, ಥ್ರೂ ದಿಸ್ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ದೇ ಟ್ರೈ ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದಿ ರೂರಲ್ ಯೂತ್ಸ್ ಟು ಸ್ಟಾರ್ಟ್ ದಿ ಓನ್ ಎಂಟರ್ಪ್ರೈಸ್. ಅದಕ್ಕೋಸ್ಕರ KSSIDC ಏನು ಮಾಡಿದ್ದಾರೆ, ಟೆಕ್ಸಾಕ್ ಅನ್ನೋ ಒಂದು ಟೆಕ್ನಾಲಜಿ ಕನ್ಸಲ್ಟೆನ್ಸಿ ಸರ್ವಿಸಸ್ ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಈ ಒಂದು ಸಂಸ್ಥೆ ಜೊತೆ ಅವರು ಟೈಅಪ್ ಮಾಡ್ಕೊಂಡಿದ್ದಾರೆ. ಅಸೋಸಿಯೇಷನ್ ಮಾಡಿಕೊಂಡು ಇವರು ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋ ಒಂದು ಪ್ರೋಗ್ರಾಮ್ನ ಪ್ರೊವೈಡ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಕೋಲಾರಿನ ಗೌರ್ಮೆಂಟ್ ಕಾಲೇಜ್ ಫಾರ್ ಬಾಯ್ಸ್ನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡ್ತಾರೆ. ಮುಂದುವರೆದು ಕೋಲಾರದಲ್ಲಿರತಕ್ಕಂಥ SDP ಅನ್ನೋ ಕಾಲೇಜಿನಲ್ಲಿ ಈ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಂದು ಮಾಡ್ತಾರೆ. ಅದೇ ರೀತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವೇಮ್ಗಲ್ನಲ್ಲಿ ಅಂತಿಮ ಪದವಿ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ಈ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ 10 days ಟ್ರೈನಿಂಗ್ ವಿಚ್ ವಿಲ್ ಬಿ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್. ಸೊ ಈ ರೀತಿಯಾದಂಥ ಪ್ರೋಗ್ರಾಮ್ನ ಮಾಡಿ ಅಲ್ಲಿ ಟ್ರೈನಿಂಗ್ ಪಡೆದಂಥ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂಥ ಬಿಸ್ನೆಸ್ ಪ್ಲಾನ್ನ ತೊಗೊಂಡು ಬಂದರೆ ಅವ್ರಿಗೆ ಫಂಡಿಂಗ್ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ ಫ್ರೆಂಡ್ಸ್. ಈ ರೀತಿಯಾದಂಥ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಲಿಕ್ಕೆ KSSIDC ಸಹಕಾರಿಯಾಗಿದ್ದಾರೆ. So let us focus on what are the important activities that are conducted by KSSIDC. And the first one is construction of industrial sheds and providing them with essential amenities such as roads, water supply, sewerage line and electricity. ಇಂಡಸ್ಟ್ರಿಯಲ್ ಶೆಡ್ಸ್ನ ಕಟ್ತಾರೆ. ಆ ಕಟ್ಬಿಟ್ಟು ಏನು ಮಾಡ್ತಾರೆ, ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ರಸ್ತೆ, ನೀರಿನ ಸೌಲಭ್ಯ, ಮತ್ತು ಚರಂಡಿ ಸೌಲಭ್ಯ, ಮತ್ತು ಎಲೆಕ್ಟ್ರಿಸಿಟಿ, ಟೆಲಿಕಮ್ಯುನಿಕೇಶನ್ ಇದೆಲ್ಲ ಪ್ರೊವೈಡ್ ಮಾಡುವಂಥ ಕೆಲಸನ KSSIDC ಮಾಡ್ತಾರೆ ಫ್ರೆಂಡ್ಸ್. ಟಿಲ್ ಟುಡೇ ದೇ ಹ್ಯಾವ್ ಡೆವಲಪ್ಡ್ 177 ಇಂಡಸ್ಟ್ರಿಯಲ್ ಎಸ್ಟೇಟ್ಸ್, 6,180 industrial sheds, flats, godowns and shops,
and they have almost formed 8,258 industrial plots, friends. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಯಾವ ರೀತಿಯಾದಂತಹ ಶೆಡ್ಸ್ ನ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಹೆಲ್ಪ್ ಫಾರ್ ದಿ ಆನ್ಸಿಲರಿ ಇಂಡಸ್ಟ್ರೀಸ್. ಏನಪ್ಪ ಆನ್ಸಿಲರಿ ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ, ಉದಾಹರಣೆಗೆ ನಾನು ಹೇಳ್ತೀನಿ, there is a Honda company which is in Narsapura industrial estate. So to manufacture a two-wheeler, they need many parts. ಅವ್ರಿಗೊಂದು ವೈರ್ ಬೇಕಾಗ್ಬೋದು, ಟೈರ್ ಬೇಕಾಗ್ಬೋದು, ಬೋಲ್ಟ್ ಬೇಕಾಗ್ಬೋದು, ನಟ್ಸ್ ಬೇಕಾಗ್ಬೋದು. ಇದನ್ನೆಲ್ಲನೂ ಹೋಂಡಾ ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಬೇರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಯಾರು ಪ್ರೊಡ್ಯೂಸ್ ಮಾಡ್ತಿರ್ತಾರಲ್ವಾ ಅದನ್ನ ತಗೊಂಬಂದು ಇವರು ಅಸೆಂಬಲ್ ಮಾಡೋ ಅಂತ ಕೆಲಸನ ಅಲ್ಲಿ ಮಾಡ್ತಾರೆ. ಸೊ ಈ ಕಾಂಪೋನೆಂಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ಅಂತ ಕಂಪ್ನೀಸ್ ನಾವು ಆನ್ಸಿಲರಿ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಂಥ ಒಂದು ಆನ್ಸಿಲರಿ ಇಂಡಸ್ಟ್ರೀಸ್ ನ ಸ್ಥಾಪನೆ ಮಾಡೋದಕ್ಕೋಸ್ಕರನೇ ಇವ್ರು ಏನ್ ಮಾಡ್ತಾರೆ, ಶೆಡ್ಸ್ ನ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ನ ಕ್ರಿಯೇಟ್ ಮಾಡ್ತಾರೆ, ದಟ್ ಟು ವೆರಿ ನಿಯರ್ ಟು ದಿ ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್. ಎಕ್ಸಾಂಪಲ್ BEL, ITI, HAL, NGF, BHEL, ಬೆಮೆಲ್, ಮೈಸೂರ್ ಲ್ಯಾಂಪ್ಸ್, ಇದೆಲ್ಲಾನು ಈ ಕಂಪ್ನಿಗಳಿಗೆಲ್ಲಾನು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಶೆಡ್ಸ್ ನ ಕ್ರಿಯೇಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಫ್ರೆಂಡ್ಸ್, ಇದರಲ್ಲಿ NGF ರೈಟ್ ನೌ ಇಟ್ ಇಸ್ ಬಿನ್ ಕ್ಲೋಸ್ಡ್, ITI it is almost in the verge of closing, and Mysore lamp is almost it's closed, friends. But when it comes to BEL, HAL, BHEL, ಬೆಮೆಲ್, ಇವೆಲ್ಲನೂ they are functioning very well. ಅದ್ರ ಜೊತೆಗೆ ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವ್ರ ಅಂಡರ್ ಅಲ್ಲಿ ಇರತಕ್ಕಂತ ಜಾಗನ, ಪ್ಲಾಟ್ಸ್ ನ ಏನ್ ಮಾಡಿದ್ದಾರೆ, ಶಿವಮೊಗ್ಗ, ಹೊಸಪೇಟೆ, ಹುಬ್ಳಿ, ಬೆಳಗಾಂ ಅಲ್ಲಿ ಈ ಪೆಟ್ರೋಲ್ ಬಂಕ್ಸ್ ಗೆ ಬಾಡಿಗೆ ಕೊಡುವಂತ ಕೆಲಸನ ಮಾಡಿದ್ದಾರೆ ಫಾರ್ ದಿ ಡೈರೆಕ್ಟ್ಲಿ ಟು ದಿ ಕಂಪನೀಸ್. ಮುಂದುವರೆದು KSSIDC is also helping in purchasing of the raw material. ಒಂದು ಕನ್ಸ್ಟ್ರಕ್ಷನ್ಗೆ ಬೇಕಾಗಿರತಕ್ಕಂಥ ಕಬ್ಬಿಣದಿಂದ ಹಿಡಿದು, ಸಿಮೆಂಟ್ ಇಂದ ಹಿಡಿದು, ರಾ ಮೆಟೀರಿಯಲ್ ಇಂದ ಹಿಡಿದು ಆ ಒಂದು ಇಂಡಸ್ಟ್ರಿಗೆ ಅಥವಾ ಆ ಒಂದು ಕಂಪ್ನಿಗೆ ಬೇಕಾಗಿರತಕ್ಕಂಥ ಎಲ್ಲಾ ರೀತಿಯಾದಂಥ ರಾ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಿ ಅವರಿಗೆ ಒದಗಿಸತಕ್ಕಂಥ ಕೆಲಸನ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಫ್ರೆಂಡ್ಸ್ KSSIDC. ಈಗ ನಾವು let us look at the major projects that has been handled by KSSIDC. friends, ಡಚ್ ಸರ್ಕಾರದ ಸಹಯೋಗದೊಂದಿಗೆ ರಾಜಾಜಿನಗರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್ ಅನ್ನೋ ಒಂದು ಪ್ರೆಸ್ಟಿಜಿಯಸ್ ಸಂಸ್ಥೆನ ಸ್ಥಾಪನೆ ಮಾಡಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ರಾಜಾಜಿನಗರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಗಾರ್ಮೆಂಟ್ ಯೂನಿಟ್ಸ್, ಬಟ್ಟೆ ತಯಾರು ಮಾಡತಕ್ಕಂಥ ಯೂನಿಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಗಾರ್ಮೆಂಟ್ ಕಾಂಪ್ಲೆಕ್ಸ್ ಅನ್ನೋದನ್ನ ಒಂದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಫ್ರೆಂಡ್ಸ್. ಎಲೆಕ್ಟ್ರಾನಿಸಿಟಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಸಾಫ್ಟ್ವೇರ್ ಟೆಕ್ನಾಲಜಿ ಯೂನಿಟ್ಸ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮತ್ತೆ ಎಲೆಕ್ಟ್ರಾನಿಕ್ ಇಂಡಸ್ಟ್ರೀಸ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್ ಎ ಮಲ್ಟಿ ಸ್ಟೋರಿಡ್ ಕಾಂಪ್ಲೆಕ್ಸ್. ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಈ ಸ್ಮಾಲ್ ಸ್ಕೇಲ್ ಯೂನಿಟ್ಸ್ಗೆ ISI ಸರ್ಟಿಫಿಕೇಟ್ ಕೊಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ISI ಕಾಂಪ್ಲೆಕ್ಸ್ ಅನ್ನೋ ಒಂದು ISI ಕಾಂಪ್ಲೆಕ್ಸ್ ಅನ್ನೋ ಒಂದು ಕಾಂಪ್ಲೆಕ್ಸ್ ನ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ಗೋಸ್ಕರ, ಗಾರ್ಮೆಂಟ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ನಿತರ ಇಂಡಸ್ಟ್ರೀಸ್ಗೋಸ್ಕರ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಮಲ್ಟಿ ಸ್ಟೋರಿಡ್ ಕಾಂಪ್ಲೆಕ್ಸ್ ನ ಸ್ಥಾಪನೆ ಮಾಡುವಂತ ಕೆಲಸ ಮಾಡಿದ್ದಾರೆ KSSIDC. ಅದೇ ರೀತಿ ಶಿವಮೊಗ್ಗ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಇದೇ ರೀತಿಯಾದಂಥ ಮಲ್ಟಿ ಸ್ಟೋರಿಡ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಗುಲ್ಬರ್ಗಾದಲ್ಲಿ ಒಂದು ಮಲ್ಟಿ ಸ್ಟೋರಿಡ್, ಗುಲ್ಬರ್ಗಾ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಒಂದು ಮಲ್ಟಿ ಸ್ಟೋರಿಡ್ ಕಾಂಪ್ಲೆಕ್ಸ್ ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೀಗುಳಿ ಅನ್ನೋ ಒಂದು ಜಾಗದಲ್ಲಿ ಪವರ್ ಲೂಮ್ ಶೆಡ್ಸ್ ನ ಸ್ಥಾಪನೆ ಮಾಡಿದ್ದಾರೆ. ಏನಪ್ಪ ಪವರ್ ಲೂಮ್ಸ್ ಅಂತ ಹೇಳಿದ್ರೆ, ಆ ಮಿಷಿನ್ ಯೂಸ್ ಮಾಡಿ ಬಟ್ಟೆನ ನೇಯೋ ಅಂತ ನಾವು ಪವರ್ ಲೂಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಂಥ ಒಂದು ಸಂಸ್ಥೆಗಳ ಬೆಳವಣಿಗೆಗೋಸ್ಕರ ಸಿಗುಳಿ ಅನ್ನೋ ಜಾಗದಲ್ಲಿ ಒಂದು ಶೆಡ್ಸ್ ನ ಎಸ್ಟಾಬ್ಲಿಷ್ ಮಾಡುವಂತ ಕೆಲಸನ KSSIDC ನವರು ಮಾಡಿದ್ದಾರೆ ಫ್ರೆಂಡ್ಸ್. KSSIDC ನವರು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ KSIIDC ಅನ್ನೋ ಒಂದು ಕಾರ್ಪೊರೇಷನ್ ಜೊತೆ MOU ಮಾಡಿಕೊಂಡು ರಾಜಾಜಿನಗರದಲ್ಲಿ ಇನ್ಫಾರ್ಮೇಶನ್ ಅಂಡ್ ಬಯೋಟೆಕ್ನಾಲಜಿ ಪಾರ್ಕ್ ನ ಸ್ಥಾಪನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಇದಕ್ಕಾಗಿ ಸುಮಾರು ಒಂದು 37 ಕೋಟಿ ರೂಪಾಯಿ ಅಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಫ್ರೆಂಡ್ಸ್. ಸೊ ದಿಸ್ ಈಸ್ ಒನ್ ಆಫ್ ದಿ
main important joint venture that is undertaken by the KSSIDC friends. ಸೊ ಇವರ ಮುಂದಿನ ವಾಟ್ ಆರ್ ದಿ ಫ್ಯೂಚರ್ ಪ್ಲಾನ್ಸ್ ಆಫ್ KSSIDC ಅಂತ ಹೇಳಿದ್ರೆ, ಮೊದಲನೇದಾಗಿ ದೇ ಹ್ಯಾವ್ ಪ್ಲಾನ್ಸ್ ಟು ಎಸ್ಟಾಬ್ಲಿಷ್ ಅ ನ್ಯೂ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಟ್ ತಾಲೂಕಾ ಲೆವೆಲ್ಸ್. ಕರ್ನಾಟಕದಲ್ಲಿರತಕ್ಕಂಥ ಎಲ್ಲ ತಾಲೂಕಿನಲ್ಲಿಯೂ ಸಹ ಒಂದೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ನ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಗುರಿನ ಇವರು ಹಮ್ಮಿಕೊಂಡಿದ್ದಾರೆ ಫ್ರೆಂಡ್ಸ್. ಮತ್ತೆ ಇವರು ತುಂಬ ಅತಿ ಹೆಚ್ಚು ಫೋಕಸ್ ಬ್ಯಾಕ್ವರ್ಡ್ ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ಏರಿಯಾಸ್ಗೆ ಕೊಡಬೇಕು ಅಂತಿದ್ದಾರೆ. ಸೊ ನಾವು ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ಏರಿಯಾಸ್ ಅಲ್ಲಿ ಇಂಥ ಒಂದು ಎಸ್ಟೇಟ್ಸ್ನ ಸ್ಥಾಪನೆ ಮಾಡಿ ಅಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಮಾಡೋದ್ರಿಂದ ರೀಜನಲ್ ಇಂಬ್ಯಾಲೆನ್ಸಸ್ನ ಕಡಿಮೆ ಮಾಡುವಂಥ ಕೆಲಸನ ಮಾಡುವಂಥ ಪ್ರಯತ್ನಕ್ಕೆ ಇವರು ಮುಂದಾಗಿದ್ದಾರೆ ಫ್ರೆಂಡ್ಸ್. ಆಮೇಲೆ ಯಾವ್ಯಾವ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಮತ್ತು ಬೇಕಾಗಿರತಕ್ಕಂಥ ಮುಂದೆ ಬರತಕ್ಕಂಥ ಎಲ್ಲ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ನಲ್ಲಿ ಏನೊಂದು ಈ ಇಂಡಸ್ಟ್ರೀಸಿಂದ ಹೊರಬರತಕ್ಕಂಥ ಎಲ್ಲ ತ್ಯಾಜ್ಯದ ನೀರು ಇದೆಯಲ್ವಾ, ಅದನ್ನು ಟ್ರೀಟ್ ಮಾಡುವಂಥ ಪ್ಲ್ಯಾಂಟ್ಸ್, ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ನ ಸ್ಥಾಪನೆ ಮಾಡುವಂಥ ಒಂದು ಉದ್ದೇಶನ ಇಟ್ಕೊಂಡಿದ್ದಾರೆ ಫ್ಯೂಚರ್ ಪ್ಲ್ಯಾನ್. ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಈ ಕಸದ ಸಮಸ್ಯೆ ಇರ್ಬೋದು ಅಥವಾ ಈ ಚರಂಡಿ ಸಮಸ್ಯೆ ಇರ್ಬೋದು, ಸೊ ಇದನ್ನು ಮ್ಯಾನೇಜ್ ಮಾಡೋವಂಥ ಒಂದು ಸರ್ವಿಸಸ್ನ ಪ್ರೊವೈಡ್ ಮಾಡೋದಕ್ಕೆ ಇವರು ಮುಂದಾಗಿದ್ದಾರೆ ಫ್ರೆಂಡ್ಸ್. ಮತ್ತು ಸರ್ಕಾರದಿಂದ ಗ್ರ್ಯಾಂಟ್ಸ್ನ ಪಡೆದು ಇಂಟಿಗ್ರೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಕೀಮ್ ಅನ್ನೋ ಒಂದು ಸ್ಕೀಮ್ನ ಸರ್ಕಾರದವರು ಸ್ಟಾರ್ಟ್ ಮಾಡಿದ್ದಾರೆ. ಆ ಸರ್ಕಾರದಿಂದ ಬರತಕ್ಕಂಥ ಗ್ರ್ಯಾಂಟ್ಸ್ನ ತಗೊಂಡು ಎಲ್ಲ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ನಲ್ಲಿ ರೋಡ್ಸ್, ಉತ್ತಮವಾದಂಥ ರೋಡ್ಸ್ನ ಕೊಡುವಂಥ ಕೆಲಸ, ಮತ್ತು ಡ್ರೈನ್ ಮೋರಿಗಳು ಕೊಡುವಂಥ ಕೆಲಸ, ಮೋರಿ ಮಾಡುವಂಥ ಕೆಲಸನ ಮಾಡೋದಕ್ಕೆ ಇವರೊಂದು ಫ್ಯೂಚರ್ ಪ್ಲಾನ್ ಹಾಕೊಂಡಿದ್ದಾರೆ ಫ್ರೆಂಡ್ಸ್. ಮತ್ತು ತಾಲೂಕಾ ಲೆವೆಲಲ್ಲಿ ಸಪ್ಲೈಯಿಂಗ್ ಆಫ್ ದಿ ರಾ ಮೆಟೀರಿಯಲ್ಸ್ ಆರ್ ಡಿಸ್ಟ್ರಿಬ್ಯೂಷನ್ ಅಂಡ್ ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್ ಟು ದಿ ಸ್ಮಾಲ್ ಸ್ಕೇಲ್ ಯೂನಿಟ್ಸ್ನ ಪ್ರತಿಯೊಂದು ತಾಲೂಕಾ ಲೆವೆಲಲ್ಲಿ ಮಾಡಬೇಕು ಅನ್ನೋ ಒಂದು ಫ್ಯೂಚರ್ ಪ್ಲಾನ್ ಇಟ್ಕೊಂಡಿದ್ದಾರೆ. ಮತ್ತು ಇವರು ಈಗ ಕೆಲವೊಂದು ಸಣ್ಣ ಕೈಗಾರಿಕೆಗಳೇನಾಗಿದೆ ಅಂತ ಹೇಳಿದ್ರೆ, ದೇ ಆರ್ ಇನ್ ದಿ ಪ್ರೋಸೆಸ್ ಆಫ್ ಎಕ್ಸ್ಪೋರ್ಟಿಂಗ್ ದಿ ಗೂಡ್ಸ್ ಟು ದಿ ಅದರ್ ಕಂಟ್ರೀಸ್. ಸೊ ಯಾರು ಈ ಥರ ಒಂದು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ರೆಡಿ ಇದ್ದಾರೋ ಆ ಎಕ್ಸ್ಪೋರ್ಟ್ ಮಾಡೋ ಅಂಥವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಅಂತ ಒಂದು ಫ್ಯೂಚರ್ ಪ್ಲಾನ್ನ ಇವರು ಇಟ್ಕೊಂಡಿದ್ದಾರೆ. ಅದೇ ರೀತಿ ಯಾರ್ಯಾರಿಗೆ ಮಿಷನರಿ ಅವಶ್ಯಕತೆ ಇರುತ್ತೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ರನ್ ಮಾಡಲಿಕ್ಕೆ, ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಷ್ಟು ಹಣ ಇಲ್ಲ ಅಂತ ಹೇಳಿದಾಗ KSSIDCನವ್ರು ಅಪ್ರೋಚ್ ಮಾಡಿದ್ರೆ ಇವರು ಆ ಒಂದು ಮಿಷನರಿನ ಪರ್ಚೇಸ್ ಮಾಡಿ ನಿಮಗೆ ಬಾಡಿಗೆ ರೂಪದಲ್ಲಿ ಕೊಡತಕ್ಕಂಥ ಕೆಲಸನ ಮಾಡ್ತಾರೆ ಫ್ರೆಂಡ್ಸ್. ಅದೇ ರೀತಿ ದೇ ಆರ್ ಪ್ಲಾನಿಂಗ್ ಟು ಎಸ್ಟಾಬ್ಲಿಷ್ ಮಿನಿ ಟೂಲ್ ರೂಮ್ಸ್ ಅಂಡ್ ಟೆಸ್ಟಿಂಗ್ ರೂಮ್ಸ್ ಅಟ್ ಆಲ್ ಡೆವಲಪ್ಡ್ ಎಸ್ಟೇಟ್ಸ್. ಮತ್ತು ಪ್ರತಿಯೊಂದು ಟೈನಿ ಇಂಡಸ್ಟ್ರೀಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಆನ್ಸಿಲರಿ ಇಂಡಸ್ಟ್ರೀಸ್ಗೆ ISO 9000 ಮತ್ತು ISO 14001 ಸರ್ಟಿಫಿಕೇಶನ್ ಮಾಡಿಸ್ಕೊಡೋದಕ್ಕೆ ಸಹಾಯ ಮಾಡ್ತಾರೆ. ಮತ್ತು ಆ ಮಾಡಿಸ್ಕೊಂಡಿರೋದಕ್ಕೆ ಏನೋ ಒಂದು ಹಣದ ಖರ್ಚಾಗಿರುತ್ತೆ, ಆ ಹಣನ ರಿಯಂಬರ್ಸ್ ಮಾಡೋವಂಥ ಸ್ಕೀಮ್ನ ಲಾಂಚ್ ಮಾಡೋದಕ್ಕೆ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಸೊ ದಿಸ್ ಈಸ್ ವಾಟ್ ಈಸ್ ಆಲ್ ಅಬೌಟ್ ದಿ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಫ್ರೆಂಡ್ಸ್. ಸೊ ನಾವು ಇದ್ರ ಬಗ್ಗೆ ಅದು ಎಲ್ಲಿ ಯಾವಾಗ ಸ್ಥಾಪನೆ ಆಯಿತು, ಹೇಗೆ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ಗಮನ ಹರಿಸಿದ್ರಿ, ಅದು ಯಾವ ಎಲ್ಲ ಸರ್ವಿಸಸ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿದ್ರಿ, ಅದು ಯಾವ ರೀತಿಯಾಗಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಎಷ್ಟು ಇಂಡಸ್ಟ್ರಿಯಲ್ ಶೆಡ್ಸು ಸ್ಥಾಪನೆ ಮಾಡಿದೆ, ಮತ್ತು ಅದರದ್ದು ಜಾಯಿಂಟ್ ವೆಂಚರ್ ಏನು, ಮತ್ತು ಅದರ ಫ್ಯೂಚರ್ ಪ್ಲಾನ್ಸ್ ಅನ್ನೋದ್ರ ಬಗ್ಗೆ ಎಲ್ಲನೂ ನಾವು ತಿಳ್ಕೊಂಡಿದ್ದೀವಿ ಫ್ರೆಂಡ್ಸ್. ಸೊ ಹ್ಯಾವಿಂಗ್ ಸೆಡ್ ದಿಸ್, ಐ ಆಮ್ ಎಂಡಿಂಗ್ ದಿಸ್ ಸೆಷನ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸೀಯಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಥ್ಯಾಂಕ್ ಯು ಒನ್ಸ್ ಅಗೇನ್.